ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ರವಿ ಹಾಗೂ ಶ್ರುತಿ ಇಬ್ಬರು ಕೂಡ ಪ್ರಸಾದ ಮಾಡ್ಕೊಂಡು ಬಂದಿರ್ತಾರೆ. ಮನೋಜ್ ಕೂಡ ತೊಗೊಂಡ್ಬಂದು ಇಲ್ಲಿ ಇಡಿ ಅಂತ ಹೇಳಿ ಇಬ್ಬರು ಕೈಯಲ್ಲಿ ಕೂಡ ಇಡಿಸ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಮಂಗಳಾರತಿ ಮಾಡೋ ಲೇಟ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಮೀನಾ ನೀನು ತಾನೇ ಪೂಜೆ ಮಾಡ್ತಿರೋ, ನೀನು ತಾನೇ ಮಂಗಳಾರತಿ ಮಾಡ್ತಿರ್ಬೇಕು, ನೀನು ಮತ್ತೆ ಕೈಲಿ ಯಾಕೆ ಮಾಡಿಸ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೇನೆ ಬಂದ್ರ ಉಂಡ್ರ ಹೋದ್ರ ಅನ್ನೋ ಥರ ಇರಬೇಕು, ಮನೇಲಿ ಮಾಡ್ತಿರೋದನ್ನೆಲ್ಲ ಕೇಳಬಾರ್ದು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಿರ್ತಾರೆ. ಅದಕ್ಕೇನೆ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾಳೆ, ಹೇಳಮ್ಮ ತಾಯಿ ನಿನ್ಗೇನು ಅನಿಸ್ತಿದೆ ಅದನ್ನು ಹೇಳು ಅಂತ ಹೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ಎಲ್ಲ ಮನೆಯವರು ಹಿರಿಯವರು ಅವರು ಅದಕ್ಕೆ ಅವ್ರಿಗೆಲ್ಲ ಪೂಜೆ ಮಾಡಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅವ್ರ ಮಾತಿಗೆಲ್ಲ ಕಿವಿ ಕೊಡ್ಬೇಡಮ್ಮ, ನೀನು ಮಾಡಮ್ಮ, ನೀನು ಪೂಜೆ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಮನೋಜು ಕೂಡ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿನೂ ಕೂಡ ಸರಿ ಆಯಿತು ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿನೂ ಕೂಡ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಕೂಡ ಮಂಗಳಾರತಿ ಮಾಡ್ತಾ ಇರ್ತಾಳೆ. ಈ ಕಡೆ ಕಣ್ಸಣ್ಣೆಯಿಂದ ಈ ಕಡೆ ರೋಹಿಣಿ ಕೂಡ ಮನೋಜ್ಗೆ ಕೂಡ ಹೇಳ್ತಿರ್ತಾಳೆ, ಹೋಗ್ಬಿಟ್ಟು ಅದನ್ನು ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಸರಿ ಆಯಿತು ರೋಹಿಣಿ ಅಂತ ಹೇಳ್ಬಿಟ್ಟು ಅವನು ಕೂಡ ತೊಗೊಂಡು ಬಂದು ಪೂಜೆ ಮಾಡೋ ಹತ್ರ ಅವ್ರು ತೊಗೊಂಡು ಬಂದು ಬೋರ್ಡ್ ತೊಗೊಂಡು ಬಂದು ನಿಲ್ಲಿಸ್ತಾನೆ. ಅಮ್ಮ ಇದಕ್ಕೂ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಶಾಂತಿ ಕೈಯಲ್ಲಿ ಅದಕ್ಕೆಲ್ಲೂ ಪೂಜೆ ಮಾಡಿಸ್ತಾನೆ. ಸರಿ ಆಯಿತು ಪೂಜೆ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರಬೇಕಾದ್ರೆ ಎಲ್ರಿಗೂ ಕೂಡ ಮಂಗಳಾರತಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಮಂಗಳಾರತಿ ಕೊಡ್ತಾ ಇರ್ತಾಳೆ. ಎಲ್ರಿಗೂ ಹೇಳ್ತಾ ಇರ್ತಾಳೆ. ಅಲ್ಲಿರೋರಿಗೆ ಕುಂಕುಮಕ್ಕೆ ಬಂದವ್ರಿಗೂ ಹೇಳ್ತಿರ್ತಾರೆ, ಕಜ್ಜಾಯ ಮಾಡಿದಾಳೆ, ರವೆ ಉಂಡೆ ಮಾಡಿದಾಳೆ, ಎಲ್ಲ ತಿಂದ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಬೇಕು, ಇಲ್ಲಿ ಏನು ನಡೀತಿದೆ ಅದನ್ನೆಲ್ಲ ನೀವೇನು ಮಾತಾಡ್ಕೊಡ್ದು ಅಂತ ಹೇಳ್ಬಿಟ್ಟು ಶಾಂತಿ ಅವರಿಗೆ ಬೈತಾ ಇರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಮಂಗಳಾರತಿ ಆದಮೇಲಿಂದ ಅತ್ತೆ ಬನ್ನಿ ಇಲ್ಲಿ ನೀವು ಇದನ್ನು ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ರೋಹಿಣಿ ಕರಿತಾಳೆ. ಏನಮ್ಮ ಇದು ಅಂದರೆ ಓಪನ್ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಮನೋಜ್ ಕೂಡ ಎಲ್ಲರೂ ಚಪ್ಪಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಚಪ್ಪಳೆ ಹೊಡಿಸಿ ಈ ಕಡೆ ಮೇಕಪ್ ಕೋರ್ಸ್ ಅಂತ ಹೇಳಿ ಇರುತ್ತೆ. ಇದು ನೋಡ್ಬಿಟ್ಟು ಏನಮ್ಮ ಇದು ಅಂತ ಹೇಳ್ತಾರೆ, ನಾನು ಆನ್ಲೈನ್ ಕ್ಲಾಸಲ್ಲಿ ಮೇಕಪ್ ಕೋರ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಹೌದಾ, ಎಸ್ ಅಂದರೆ ಏನು ಅಂತ ಹೇಳಿ ಈ ಕಡೆ ಮನೋಜ್ ಸೂರ್ಯ ಕೇಳ್ತಿರ್ಬೇಕಾದ್ರೆ ಎಸ್ ಅಂದರೆ ಶಾಂತಿ ಆಗುತ್ತೆ, ಸಕ್ಕರೆ ಆಗುತ್ತೆ, ಆಮೇಲೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಂಗೆ ಶಾಂತಿ ಮೇಕಪ್ ಅಲ್ವಾ ಇದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ ನಿನಗೆ ಯಾಕೋ ಇದೆಲ್ಲ ನಾವೇನಾದರೂ ಮಾಡ್ಕೊತೀವಿ, ನಿಂದೇನೋ ಇದು ಅಂತೇಳಿ ಮನೋಜ್ ಕೂಡ ಬೈತಾ ಇರ್ತಾನೆ. ಅತ್ತೆ ಅವ್ರ ಮಾತಿಗೆಲ್ಲ ನೀವು ಕಿವಿ ಕೊಡಬೇಡಿ ಆಯಿತಾ ಅಂತೇಳಿ ಹೇಳ್ತಿರ್ತಾಳೆ. ನನಗೂ ಗೊತ್ತು ಬಿಡಮ್ಮ, ನಾನಿದು ಮಾತೆಲ್ಲ ಒಂದು ಕಿವಿ ಕೊಡಲ್ಲ ನನಗೆ ಈ ಮಾತಿಗೆಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಓಹೋ ಶಾಂತಿ ಅಂತಲೇ ಹೆಸರಿಲ್ಲ, ಅದು ಸುಮ್ಮನೆ ಅವ್ರ ಹೆಸರಲ್ಲಿ ಇರಬೇಕು ಅಂತೇಳಿ ನೆಪ ಕೊಟ್ಟು ಇದನ್ನು ತೊಗೊಂಡಿದ್ದೀರ, ಇದು ಮಾಡ್ತಿರೋದಲ್ವಾ ನೀವಿಬ್ಬರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ಶಾಂತಿ ಇದ್ರು, ಅಯ್ಯೋ ಅವ್ನ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನೀನು ಇದೇ ಥರ ತುಂಬ ಒಳ್ಳೆ ಎತ್ತರಕ್ಕೆ ಬೆಳಿ ಅಂತೇಳಿ ಈ ಕಡೆ ಆಶೀರ್ವಾದ ಮಾಡ್ತಾ ಇರ್ತಾಳೆ. ಹೌದೌದು ಜಾಸ್ತಿ ಎತ್ತರಕ್ಕೆ ಬೆಳೆಸ್ಬಿಡ, ಆಮೇಲೆ ನಿನ್ನ ಕೈಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಗಂಡ ಕೂಡ ಹೇಳ್ತಾ ಇರ್ತಾರೆ. ಸರಿ ಆಯಿತು ಏನು ನೋಡ್ತಾ ಇದ್ದೀವಿ ಎಲ್ಲ ಪ್ರಸಾದ ಕೊಡು ಅಂತ ಹೇಳ್ಬಿಟ್ಟು ಮೀನಿಗೆ ಹೇಳ್ತಿರ್ಬೇಕಾದ್ರೆ ಮೀನು ಕೂಡ ಎಲ್ರಿಗೂ ಪ್ರಸಾದ ಕೊಡ್ತಾ ಇರ್ತಾಳೆ. ಎಲ್ಲರೂ ಕೂಡ ಪ್ರಸಾದ ತಿಂತಾ ಇರಬೇಕಾದ್ರೆ ಅಲ್ಲಿಗೆ ಬಂದಿರೋರು ಕೂಡ ಹೇಳ್ತಿರ್ತಾರೆ, ಮೀನು ಮಾಡಿದಷ್ಟು ರುಚಿ ಇನ್ನೆಲ್ಲೂ ಸಿಗಲ್ಲ ನಮಗೆ ಅಂತ ಹೇಳಿ ಹೇಳ್ತಿರ್ತಾರೆ. ಅದಕ್ಕೆ ಶಾಂತಿ ಇದ್ದಾಳು, ನೀವು ಶ್ರೀಮಂತರ ಮನೆಗೆಲ್ಲ ಹೋಗ್ಬಿಟ್ಟು ಪ್ರಸಾದ ತಿನ್ನೋಕ್ಕೆ ಹೋಗ್ತಾ ಇರ್ತೀರಾ ನೀವು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವರು ಶ್ರೀಮಂತರ ಮನೆಯವರು ನಮಗೆ ಕರೀತಾರೆ, ಆದರೆ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ, ಬೀನ ಕರೋದ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಕಾರಣಕ್ಕೆ ನಾವು ಬಂದಿದ್ದು ಅಷ್ಟೇ, ನೀವು ಇಷ್ಟೆಲ್ಲ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಯಾಕೆ ಕೇಳ್ಕೊಂಡಿರ್ಬೇಕು ನಾವಿಲ್ಲಿ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೆ ನಾವಿಲ್ಲಿರಲ್ಲ, ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ಸೂರ್ಯ ಇದನ್ನು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಬನ್ನಿ ಇಲ್ಲಿ ಕಾರಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದಾಗ, ಓಹೋ ಇವ್ರಿಗೆ ಸಿಂಹಾಸನ, ಇವ್ರಿಗೆ ಕಾರ್ ಬೇರೆ, ಇವ್ರಿಗೆ ಬಂದಿರೋ ಇದಕ್ಕೆ ಕಾರಲ್ಲಿ ಬೇರೆ ಡ್ರಾಪ್ ಮಾಡಬೇಕು, ಪ್ರಸಾದ ಬೇರೆ ತಿನ್ನಬೇಕಂತೆ ಅಂತ ಹೇಳ್ತಿರ್ಬೇಕಾದ್ರೆ ಅತ್ತೆ ನಿಮಗೆ ಇದನ್ನು ತಿನ್ನೋಕ್ಕಾಗಲಿ, ಇನ್ನೂ ಅಷ್ಟು ತೊಗೊಳ್ಳಿ ಕಡ್ತೀನಿ ಬಾಯಿ ತುಂಬ ಅಂತ ಹೇಳಿ ಹೇಳ್ತಿರ್ತಾಳೆ. ಏನೇ ನನಗೆ ಹಿಂಗೆಲ್ಲ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಮೀನಿನ ಮೇಲೆ ರೇಗ್ತಾ ಇರ್ತಾಳೆ. ಇನ್ನೇನು ಮಾಡೋದು, ಬಂದವ್ರ ಮುಂದೆ ಹಿಂಗೆ ಮಾನ ಮರ್ಯಾದೆ ತೆಗೆದು ಕಳಿಸ್ತೀರ ನೀವು, ಸುಮ್ಮನೆ ಇರೋದಕ್ಕಾಗಲ್ವಾ ಅಂತ ಮೀನೇ ಹೇಳ್ತಿರ್ಬೇಕಾದ್ರೆ ನಾನು ಯಾಕೆ ಸುಮ್ಮನೆ ಇರಬೇಕು, ಅವ್ರು ಸುಮ್ಮನೆ ಇರಬೇಕು, ಬಂದ್ರೆ ಹೋದ್ರ ಅನ್ನೋ ಥರ ಇರಬೇಕು. ಅಲ್ಲ ಕಣೆ ಶಾಂತಿ, ನಿನಗೇನೇ ಬಂದಿರೋದು, ಕಡುಬು ತುಂಬ್ಕೊ, ಇಲ್ಲ ನಿನ್ನ ಬಾಯಿಗೆ ಕಡುಬಲ್ಲ ಕಣೆ, ದೊಡ್ಡ ಹಲಸಿನಣ್ಣೆ ತುಂಬಬೇಕು, ಇಲ್ಲ ದೊಡ್ಡದು ಏನಾದರೂ ಒಂದು ಸೂರೆಕಾಯಿನೇ ತುಂಬಬೇಕು ಕಣೆ ನಿನ್ನ ಬಾಯಿಗೆ, ಸುಮ್ಮನೆ ಇರಲ್ಲ ಕಣೆ, ಬಂದ್ರೆ ಹೋದ್ರ ಅನ್ನೋ ಥರ ಇರಬೇಕು. ಸುಮ್ಮನೆ ಬಂದವ್ರ ಹತ್ರ ಯಾಕೆ ನಿಮ್ಮ ಮನ ಮರ್ಯಾದೆ ನೀನು ತಗೊಂತೆ, ಬಾಯಿ ಮುಚ್ಕೊಂಡಿರೋದಕ್ಕಾಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅವನು ಕೂಡ ಬೈತಾ ಇರ್ತಾನೆ. ಬೈರಿ ಸೊಸೆದಿರ ಮುಂದೆ ಬೈದ್ಬಿಟ್ಟು ನನಗೆ ಅವಮಾನ ಮಾಡೋಕ್ಕೆ ಬಂದಿರೋದು ನನಗೆ ಗೊತ್ತು, ನಾನು ಹೋಗ್ತೀನಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ರೆ ಮೀನಕ್ಕೆ ತುಂಬ ಬೇಜಾರಾಗ್ತಿರುತ್ತೆ. ಅದಕ್ಕೆ ಮೀನ ಕೂಡ ಅಲ್ಲೇ ಅಜ್ಜಿಗೂ ಕೂಡ ಅವ್ರಿಗೆ ನೋಡೋದಕ್ಕೆ ಅಂತೇಳಿ ಬರ್ತಿರ್ತಾಳೆ. ಏನಮ್ಮ ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂತೇಳಿ ಕೇಳಿದಾಗ, ಏನಿಲ್ಲ ನಿಮಗೋಸ್ಕರ ನಾವೇನೋ ತಂದಿದ್ದೀವಿ ತೊಗೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನು ತಂದಿದೆ ನಮಗೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಹಿರಿಯ ಅದಕ್ಕೆ ತಾತ ಹೇಳ್ತಿರ್ತಾರೆ, ಅಪ್ಪ ನೀನು ಕೊಟ್ಟ ಆ ಚಪ್ಪಲಿ ಹೊಲಿಯೋಕ್ಕೆ ಅಂತೇಳಿ ಕೆಲಸ ಕೊಟ್ಟೆ, ಆವತ್ತಿಂದ ನನಗೆ ಕೆಲ್ಸಕ್ಕೆ ಬಿಡುವೇ ಇಲ್ಲಪ್ಪ, ಬಂದವರೆಲ್ಲ ನನಗೆ ಚಪ್ಪಲಿ ಹೊಲಿಯೋದಕ್ಕೆ ಕೊಡ್ತಿದ್ದಾರೆ, ನಾನು ನೀನು ತುಂಬ ಅದೃಷ್ಟದ ಕೈ ಕಾಣೋ ಅಂತೇಳಿ ಹೇಳ್ತಾ ಇರ್ತಾರೆ.
ನೀವೇ ಅಜ್ಜಿ ನನಗೆ ಅದೃಷ್ಟ ಕೈ ಅಂತ ಹೇಳಿದ್ದು. ಯಾರೋ ಒಬ್ಬ ಸ್ವಾಮೀಜಿ ನನ್ನ ಕೈ ನೋಡ್ಬಿಟ್ಟು ನೀನು ಬರೀ ಮೆಕ್ಯಾನಿಕ್ ಕೆಲಸ, ನೀನು ಕಾರ್ ಓಡಿಸೋ ಕೆಲಸ ಇಷ್ಟೇ ಕಣೋ, ನಿಂಗೆ ಅದೃಷ್ಟ ಇಲ್ಲ ಅಂತ ಬೇರೆ ಹೇಳಿದರು. ನೀವೊಬ್ಬರೇ ನೋಡಿ ನನಗೆ ಅದೃಷ್ಟ ಇದೆ ಅಂತ ಹೇಳಿದ್ರು. ನೀವು ಇದನ್ನು ಕೇಳಿ ನಂಗೆ ತುಂಬ ಖುಷಿ ಆಯಿತು. ತೊಗೊಳ್ಳಿ, ನಿಮಗೆ ಪಂಚೆ ಶರ್ಟ್ ತಂದಿದ್ದೀವಿ, ನಿಮಗೆ ಸೀರೆ ತಂದಿದ್ದೀವಿ ಅಜ್ಜಿ ತೊಗೊಳ್ಳಿ ಅಂತೇಳಿ ಹೇಳಿ ಆಶೀರ್ವಾದ ತೊಗೊತಾ ಇರ್ತಾರೆ. ಏನಕ್ಕಪ್ಪ ನಮಗಿಂದ ಇದನ್ನೆಲ್ಲ ತೊಗೊಂಡು ಬಂದು ಕೊಟ್ಟಿದ್ದೀರಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ನನಗೆ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೆ ತೊಗೊಂಡು ಬಂದು ಕೊಟ್ಟೆ ಅಂತ ಹೇಳಿ ಕಡೆ ಮೀನಾ ಕೂಡ ಹೇಳ್ತಿರ್ತಾಳೆ. ನೀವಿಬ್ಬರು ದೀರ್ಘಾಯುಷ್ಮಾನ್ ಭವ, ನೀವಿಬ್ಬರು ತುಂಬ ಚೆನ್ನಾಗಿರಿ, ಗಂಡನ ಜೊತೆ ತುಂಬ ಚೆನ್ನಾಗಿ ಬಾಳ್ವೆ ಮಾಡಮ್ಮ ಅಂತ ಹೇಳಿ ಹೇಳ್ತಿರ್ತಾರೆ. ನಾವಿಬ್ಬರು ಚೆನ್ನಾಗಿರ್ತೀವಿ, ಯಾರು ಕೆಟ್ಕೊಂಡು ನಮ್ಮ ಮೇಲೆ ಬೀಳಲ್ಲ ಅಜ್ಜ, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಅಪ್ಪ ತಗೋ, ಇದು ₹1 ಅಂತ ಹೇಳಿ ಅವ್ನ ಕೈಲಿ ಕೊಡ್ತಾರೆ. ಏನಕ್ಕಿದು ಅಂತ ಹೇಳಿದಾಗ, ಆಶೀರ್ವಾದ ಮಾಡಬೇಕಾದ್ರೆ ಬರೀ ಆಶೀರ್ವಾದ ಮಾಡ್ಬಾರ್ದು, ಅದಕ್ಕೆ ನನ್ನ ಕೈಲಿ ಏನಾಗುತ್ತೋ ಅದನ್ನು ಕೊಟ್ಟಿದ್ದೀನಿ ಅಂದಾಗ, ಇದು ಬರೀ ₹1 ಅಲ್ಲ ಅಜ್ಜ, ನನಗೆ ಇದು ಕೋಟಿ ರೂಪಾಯಿ ಸಮಾನ, ನೀವು ನಾನು ಯಾವಾಗಲೂ ಜೊತೆಲೇ ಇಟ್ಕೊತೀನಿ ಅಂತ ಹೇಳಿ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾರೆ. ಸರಿ, ಇವತ್ತು ನಮ್ಮ ಮನೇಲಿ ಒಂದು ವಿಶೇಷ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ, ಬನ್ನಿ ಇಲ್ಲಿ ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇದೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮೀನಾ ಸೈಡಿಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಗೊತ್ತು ನೀವು ಎಂತ ಹೇಳ್ತಿರೋದು, ನಮ್ಮ ಮನೇಲಿ ಪೂಜೆ ಇದೆ, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾನೆ ಅವ್ರನ್ನ ಕರಿತಿರೋದು. ಅದೆಲ್ಲ ಏನು ಬೇಡ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಯಾಕೆ ನೀನು ಹಿಂಗೆಲ್ಲ ಹೇಳ್ತಿದ್ಯಾ, ಏನಾಯಿತು ಅಂತ ಹೇಳಿ ಸೂರ್ಯ ಕೇಳ್ತಿರ್ಬೇಕಾದ್ರೆ, ಅಲ್ಲ ನನಗೂ ಇದೆ ಅವ್ರನ್ನ ಕರಿಬೇಕಂತ ಆಸೆ, ಆದರೆ ಅತ್ತೆ ಸುಮ್ಮನೆ ಇರಲ್ಲ, ಈಗ ಆಲ್ರೆಡಿ ಬಂದಿರೋರೆಲ್ಲ ಜಗಳ ಮಾಡಿ ಕಳಿಸಿದ್ದಾರೆ, ಸುಮ್ಮನೆ ಇವ್ರನ್ನ ಕರೆದು ಇವರು ಸ್ವಲ್ಪ ಹಿರಿಯರು, ಇವರಿಗೆ ಕಣ್ಣೀರು ಹಾಕ್ಸಿ ಕಳಿಸಿದ್ರೆ ನಮ್ಮ ಮನೆಗೂ ಒಳ್ಳೇದಾಗಲ್ಲ ನಮಗೂ ಒಳ್ಳೇದಾಗಲ್ಲ, ಇದನ್ನೆಲ್ಲ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣೆ ಅವ್ರು ಯಾರೋ ಏನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದು ಮನೆ ನಮಗೂ ಆಗುತ್ತೆ, ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿದ್ಮೇಲೆ ಅದು ನಮಗೂ ಫಲ ಸಿಗುತ್ತೆ, ಹಂಗಂದ್ಮೇಲೆ ಅವ್ರನ್ನ ಕರೆದು ಊಟ ಹಾಕ್ಸೋದಲ್ಲಿ ಏನು ತಪ್ಪಿದೆ ಅಂತೇಳಿ ತುಂಬ ರೋಡಲ್ಲಿ ತುಂಬ ಜೋರಾಗಿ ಕಿಚ್ಚಾಡ್ತಿರ್ಬೇಕಾದ್ರೆ ರೋಡಲ್ಲಿ ಹೋಗೋರೆಲ್ಲರೂ ಅವ್ರನ್ನೇ ನೋಡ್ಕೊಂಡೇ ನಿಂತಿರ್ತಾರೆ. ಈ ಕಡೆ ಮೀನಾ ಇದ್ದಾರೋ ಅದೆಲ್ಲ ನನಗೆ ಬೇಕಾಗಿಲ್ಲ ರೀ, ಅವ್ರು ಬರೋದು ಬೇಡ ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲ ಮೀನಾ ನಿನಗೆ ಏನಾಗಿದೆ, ಅವ್ರು ಬಂದು ಹೋದರೆ ನಮಗೆ ತುಂಬ ಒಳ್ಳೇದಾಗುತ್ತೆ ಕಣೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಒಳ್ಳೇದಾಗುತ್ತೆ ಅದು ನನಗೂ ಗೊತ್ತು, ಆದರೆ ಅತ್ತೆ ಮಾತ್ರ ನನಗೆ ಕೇಳೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತು ನಿನಗೆ ಬೈತಾರೆ, ನೀನು ಹೆಂಗಿದ್ಯಾ ಅಂತ ಹೇಳಿದಾಗ, ಅದು ನಾನು ಮಾಡಿರೋ ಕರ್ಮ ನಾನು ಅನುಭವಿಸ್ತಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಹಂಗಿದ ಮೇಲಿಂದ ನೀನು ನನ್ನ ಮದುವೆ ಆಗಿ ಬಂದಿರೋದು ಕರ್ಮ ಅಂತ ಹೇಳ್ತಿದ್ಯಾ ನೀನು ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಹಂಗೆ ಹೇಳಿಲ್ಲ ರೀ, ಅಂದರೆ ಅತ್ತೆ ನನ್ನ ಕಂಡ್ರೆ ಆಗಲ್ಲ, ಅವ್ರು ಅದಕ್ಕೆ ನಾನು ಏನು ಮಾಡಿದ್ರು ತಪ್ಪಾಗಿ ತಿಳ್ಕೊಂಡು ನನಗೆ ಬೈತಾರೆ. ಸುಮ್ಮನೆ ನಿಮ್ಮ ಮದುವೆ ಆದೆ ಅಂತ ನೀವೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ, ನಿನ್ನ ಮದುವೆ ಆಗಿದ್ದಕ್ಕೆ ನಂಗೆ ತುಂಬ ಖುಷಿನೇ ಇದೆ, ಆದರೆ ನೀವು ಈ ಥರ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ರೋಡಲ್ಲಿ ಹೋಗೋರು, ಏನಮ್ಮ ರೋಡಲ್ಲಿ ಹಿಂಗೆ ಜಗಳ ಆಡ್ತಿದ್ದೀರ, ನಿಮಗೆ ಅಷ್ಟು ಗೊತ್ತಾಗಲ್ವಾ ರೋಡಲ್ಲಿ ಜಗಳ ಆಡಬೇಕಾ ಇಲ್ವಾ ಅಂತ, ನಿಮ್ದು ಏನೇ ಸಂಸಾರ ಗುಟ್ಟೆ ಏನೇ ಇದ್ರು ರೋಡಲ್ಲ, ರೂಮಲ್ಲಿ ಹೋಗಿ ಕೂತ್ಕೊಂಡೆ ಅಥವಾ ಮನೇಲಿ ಹೋಗಿ ಕೂತ್ಕೊಂಡು ಮಾತಾಡಿ, ಅದು ಬಿಟ್ಟು ಇಲ್ಲಿ ಯಾಕೆ ರೋಡಲ್ಲಿ ಕಿರ್ಚಾಡ್ತಿದ್ದೀರ ನೀವು ಅಂತ ಹೇಳ್ತಾರೆ. ಅಯ್ಯೋ ಆಂಟಿ, ನಾವು ಕಿರ್ಚಾಡ್ತಿಲ್ಲ, ನಾವು ನಾರ್ಮಲಾಗಿ ಮಾತಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಿರ್ತಾರೆ. ನಾರ್ಮಲಾಗಿ ಮಾತಾಡೋರು ಹಿಂಗೆ ಆಡಲ್ಲ ಅಮ್ಮ, ರೋಡಲ್ಲಿ ಅಕ್ಕಪಕ್ಕವ್ರು ಹೋಗ್ತಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಸ್ವಲ್ಪ ನೋಡ್ಕೊಂಡು ಮಾತಾಡೋದಕ್ಕಾಗಲ್ವಾ, ಮಾತಾಡೋದೇ ಹಿಂಗೆ, ಇನ್ನು ನಿಜವಾಗ್ಲೂ ಜಗಳ ಆಡ್ಬಿಟ್ರೆ ಇನ್ನು ಹೆಂಗೆ ಜಗಳ ಆಡ್ತಿರೋ ಗೊತ್ತಿಲ್ಲ ಅಂತೇಳಿ ಅವರು ಕೂಡ ಬೈಕ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಮೀನಾ ಕೂಡ ಸಾರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ಅವರು ಕೂಡ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ, ಸರಿ ಆಯಿತು ಹಿಂಗೆಲ್ಲ ಜಗಳ ಆಡೋದು ಬೇಡ, ಅವ್ರನ್ನ ಕರ್ಕೊಂಡು ಹೋಗೋಣ ಬಾ ಅಂತ ಹೇಳ್ತಿರ್ಬೇಕು, ಇಲ್ಲ ರೀ ಬೇಡ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ನೀನು ಹೇಳಿದ್ಮೇಲೆ ಇನ್ನೇನು ಮಾಡೋದಕ್ಕಾಗತ್ತೆ ಬಿಡು, ಆಯಿತು ಬರೋದು ಬೇಡ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಏನಪ್ಪ ಏನಾದರೂ ತೊಂದರೆ ಆಯಿತು ನಿಮಗೆ ಅಂತೇಳಿ ಅಜ್ಜಾಜಿ ಕೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ ನಿಮ್ಮನ್ನೆಲ್ಲ ಸ್ವಲ್ಪ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೆ, ಇವಳು ನೋಡಿದ್ರೆ ಬೇಡ ಅಂತ ಹೇಳ್ತಿದ್ದಾಳೆ ಅಂತೇಳಿ ಹೇಳ್ತಿರ್ತಾರೆ. ಅದಕ್ಕೆ ಏನಕ್ಕಪ್ಪ ಅಂತ, ಏನಮ್ಮ ಆಯಿತು ಅಂತ ಕೇಳ್ತಾರೆ. ಏನಿಲ್ಲ ನೀವು ಸ್ವಲ್ಪ ಈ ದೊಡ್ಡವರು ಹಿರಿಯರು ನಿಮಗೆ ಅಲ್ಲಿ ಇಲ್ಲಿ ಓಡಾಡೋದಕ್ಕಾಗಲ್ಲ, ಅದಕ್ಕೆ ಬೇಡ ಅಂತ ನಾನು ಹೇಳಿದೆ ಅಂತ ಅಂದಾಗ, ಹೌದು ನಮಗೂ ಬೇಡ, ನಮಗೂ ತುಂಬ ಕೆಲಸ ಇದೆ ಅಂತ ಅವರು ಹೇಳ್ತಿರ್ತಾರೆ. ಅಲ್ಲಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಅಜ್ಜಿ ಕೇಳಿದಾಗ, ಹಾಗೇನಿಲ್ಲ ನಿಮ್ಮನ್ನ ಕರ್ಕೊಂಡು ಊರು ತುಂಬ ಸುತ್ಕೊಂಡು ಹೋಟ್ಲಿಗೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಕರ್ಕೊಂಬರೋಣ ಅಂತೆಲ್ಲ ಅಂದ್ಕೊಂಡಿದ್ವಿ, ಆದರೆ ನಿಮಗೆ ತುಂಬ ಏಜ್ ಆಗಿತ್ತಲ್ಲ, ತುಂಬ ಜಾಸ್ತಿ ದೂರ ಟ್ರಾವೆಲ್ ಮಾಡೋದಕ್ಕಾಗಲ್ವ, ಅದಕ್ಕೆ ಬೇಡ ಅಂತ ನಾನು ಹೇಳಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದು ಇನ್ನೂ ಒಳ್ಳೇದಮ್ಮ, ನಾವು ಬರ್ತಾ ಇರಲಿಲ್ಲ, ಬೇಡ ನೀವೇನು ಬೇಜಾರು ಮಾಡ್ಕೊಬೇಡಿ, ಬೇಡ ಬಿಡಿ ಅಂತ ಹೇಳಿ ಅಜ್ಜಾಜಿನೂ ಕೂಡ ಹೇಳ್ತಿರ್ತಾರೆ. ಈ ಕಡೆ ಪೂಜನ್ ಮನೆಗೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಬಂದಿರ್ತಾಳೆ. ರೋಹಿಣಿ ತುಂಬ ಯೋಚನೆ ಮಾಡ್ತಿರ್ತಾಳೆ, ತಗೋ ಕಾಫಿ ಅಂತ ಹೇಳ್ಬಿಟ್ಟು ಈ ಕಡೆ ಪೂಜೆ ಕೂಡ ಕೊಡ್ತಾಳೆ. ಏನೇ ಯೋಚನೆ ಮಾಡ್ತಿದ್ದೆ ಎಷ್ಟೊಂದು ಡೀಪಾಗಿ ಅಂತ ಹೇಳಿ ಕೇಳ್ತಾರೆ. ಹಾಗೆಲ್ಲ ಕಡೆ ಹೇಗಾದರೂ ಮಾಡಿ ಸೂರ್ಯನ ಫೋನ್ ಕದಿಬೇಕು, ಕದ್ಬಿಟ್ಟು ಆ ವಿಡಿಯೋ ಹೇಗಾದರೂ ಮಾಡಿ ನಾವು ತೊಗೋಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾರೆ. ಅದು ಈ ಜನ್ಮಕ್ಕೆ ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಪೂಜೆ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣ ಅದು ಯಾಕೆ ಹಂಗಂತ, ನಾನೇನಾದರೂ ಆ ವಿಡಿಯೋ ಕದ್ದಿಲ್ಲ ಅಂತ ಅಂದರೆ ಆ ದಿನೇಶಿನಿಂದ ನನ್ನ ಕೈಲಿ ಇರೋದಕ್ಕಾಗಲ್ಲ, ಒಂದು ಕಾಟ ತಪ್ಪಿಸೋದಕ್ಕಾಗಲ್ಲ, ಕಾಟ ತಪ್ಪಿಸ್ಬೇಕಂದ್ರೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಹೇಳ್ತಿರ್ತಾಳೆ. ಓ ಹೌದಾ, ಓ ನೀನು ಈ ವಿಡಿಯೋ ಹಿಡ್ದು ಆ ಕಾಗಿನ ಕೊಟ್ಟೆ, ಆ ಕಾಗಿ ಏನಾದರೂ ಮಾಡಿ ದಿನೇಶನ್ನ ಹೊಡಿತಾನೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ, ಅಬ್ಬಾ ತಾಯಿ ಇವಾಗಾದರೂ ಅರ್ಥ ಮಾಡ್ಕೊಳಲ್ಲ, ಅದೇ ನನಗೆ ಗ್ರೇಟ್ ಅಂತ ಅನ್ನಿಸ್ತಿದೆ ಅಂತೇಳಿ ಹೇಳ್ತಿರ್ತಾಳೆ. ಮತ್ತು ಹೇಗೆ ಕದೀತಿ ಅಂತ ಹೇಳಿ ಕೇಳಿದಾಗ, ಹೇಗಿನ್ನು ಇವತ್ತು ಪ್ರೋಗ್ರಾಮು ನಾನು ಮಾಡ್ತೀನಿ, ಇವತ್ತು ದೇವ್ರು ಕೂರಿಸಿದಾರಲ್ಲ ಮನೇಲಿ, ಅದಕ್ಕೆ ಪ್ರೋಗ್ರಾಮು ಡ್ಯಾನ್ಸ್ ಆಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಅದಕ್ಕೇ ಹೇಗಿದ್ರು ಮಾಡಿ ಮೀನೂ ಕೂಡ ಬರ್ತಾಳೆ, ಅದಕ್ಕೇ ಏನು ಮಾಡೋದು ಅಂತಂದರೆ ಎಲ್ಲ ಕೂಡ ಡ್ಯಾನ್ಸ್ ಆಡೋಣ. ಡ್ಯಾನ್ಸ್ ಆಡಬೇಕಾದ್ರೆ ಈ ಕಡೆ ಸುಡಿ ಹೇಗಾದರೂ ಮಾಡಿ ವೀಡಿಯೋ ಮಾಡ್ತಿರ್ತಾರೆ. ಆ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಆ ಗ್ಯಾಪಲ್ಲಿ ನೀನು ಹೋಗ್ಬಿಟ್ಟು ನೀವು ಹೋಗಿ ಡ್ಯಾನ್ಸ್ ಆಡಿ ಅಂತ ಹೇಳ್ಬಿಟ್ಟು ಅವನ ಹತ್ರ ಫೋನ್ ಇಸ್ಕೊ ಅಂತೇಳಿ ಹೇಳ್ತಿರ್ತಾರೆ. ಅವ್ನು ಹಿಂಗೆ ಫೋನ್ ಕೊಡ್ತಾನೆ, ನಾನು ಫೋನ್ ಕೊಡೋಲ್ಲ ಅಂತ, ನೀನು ಫೋನ್ ಕೊಡೋ ಥರ ನೀನು ಮಾಡಬೇಕು, ಅದೇ ನಿನಗೆ ಕೊಟ್ಟಿರೋ ಟಾಸ್ಕ್ ನಾನು ಅಂತೇಳಿ ಹೇಳ್ತಿರ್ತಾಳೆ.
ನೀನು ಫೋನ್ ಇಸ್ಕೊಂಡು ಅದು ಹೇಗಾದರೂ ಮಾಡಿ ನನಗೆ ಅಥವಾ ನಿನಗೆ ಅಥವಾ ವೀಡಿಯೋ ಕಳಿಸ್ಕೊ ಆಯಿತಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಟ್ರೈ ಮಾಡ್ತೀನಿ ನೋಡೋಣ ಅಂತೇಳಿ ಈ ಕಡೆ ಪೂಜೆ ಹೇಳ್ತಿರ್ತಾರೆ. ಟ್ರೈ ಎಲ್ಲ ನಿಜವಾಗ್ಲೂ ಮಾಡಲೇಬೇಕು ಕಣೆ, ಇದಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ ಕಣೆ ನಮಗೆ. ಆ ದಿನೇಶನ ಕಾಟ ತಪ್ಪಿಸ್ಬೇಕಂದ್ರೆ ನಾನು ಹೇಗಾದರೂ ಮಾಡಿ ಈ ಥರ ಪ್ಲ್ಯಾನ್ ಮಾಡಿ ನಾನು ಇದನ್ನು ಆ ವಿಡಿಯೋಗೆ ಸೆಂಡ್ ಮಾಡಲೇಬೇಕು ನಾನು ಅಂತೇಳಿ ಹೇಳ್ತಿರ್ತಾಳೆ. ಹೌದಾ ಸರಿ ಮಾಡೋಣ ಬಿಡು ಆಯ್ತು, ಇವಾಗ ಏನು ಮಾಡ್ಬೇಕು ನಿನ್ನ ಪ್ಲ್ಯಾನ್ ಏನು ಅಂತ, ನಾನು ಸ್ವಲ್ಪ ನಿಂಗೆ ದುಡ್ಡು ಕೊಡ್ತೀನಿ, ಅದರಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಬ, ಡ್ಯಾನ್ಸ್ ಮೆಟೀರಿಯಲ್ ಅಂದರೆ ಕೋಲಾಟ ಡ್ಯಾನ್ಸ್ ಆಡೋಣ ಅಂತೇಳಿ ಹೇಳ್ತಿರ್ತಾರೆ. ಇನ್ನು ಬಾಳೆ ಕೋಲಾಟ ಆಗಿದೆ, ಅದ್ರ ಮೇಲೆ ಕೋಲಾಟ ಬೇರೆ ಡ್ಯಾನ್ಸ್ ಆಡ್ತೀಯಾ ಅಂತೇಳಿ ಪೂಜೆ ನಗ್ತಿರ್ತಾಳೆ. ನಗ್ಬೇಡ, ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಈ ಕಡೆ ಪೂಜೆ ಎಲ್ಲ ಆಗ್ತಿರುತ್ತೆ, ಪೂಜೆಗೆ ಎಲ್ಲರೂ ಕೂಡ ರೆಡಿ ಆಗ್ತಿರ್ತಾರೆ. ಈ ಕಡೆ ಅವ್ರ ಅಪ್ಪನೂ ಬರ್ತಾರೆ. ಯಾಕೋ ಏನೋ ಯೋಚನೆ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದೆ. ಏನು ಯೋಚನೆ ಇಲ್ಲಪ್ಪ ಬಾ ಇಲ್ಲಿ ಅಂತ ಹೇಳಿ ಕರೀತಾನೆ. ಅಲ್ಲ ಅಪ್ಪ ಬಂದವರಿಗೆ ಅರ್ಶಿನ ಕುಂಕುಮ ಹೆಣ್ಮಕ್ಳಿಗೆ ತಾಂಬೂಲ ಅಂತ ಹೇಳಿ ಬ್ಲೌಸ್ ಪೀಸ್ ಅದು ಇದು ಕೊಟ್ಟು ಕಳಿಸ್ತಾರೆ. ಈ ಮನೆ ಹಾಳು ಮಕ್ಳಿಗೆ ಏನು ಕೊಡಲ್ಲ ನಮಗೆ ಅಂತ ಕೇಳಿದಾಗ ನೀನೇ ಹೇಳ್ದಲ್ಲ ಮನೆ ಹಾಳು ಮಕ್ಕಳು ಅಂತ, ಅದಕ್ಕೆ ಕೊಡಲ್ಲ ಅಂತ ಹೇಳಿ ಅವನು ಕೂಡ ರೇಗಿಸ್ತಾ ಇರ್ತಾರೆ. ಏನಪ್ಪ ನೀನು ಹಿಂಗೆ ಹೇಳ್ತೀಯ ಅಂತ ಕೇಳಿದಾಗ ಹಾಗಲ್ಲ ಕಣೋ, ಗಂಡು ಮಕ್ಕಳನ್ನ ಎತ್ತಿಗೋರಿಸ್ತಾರೆ, ಅವರು ದುಡ್ಕೊ ಬರ್ತಾರೆ ನೋಡು, ಹಾಗಾಗಿ ಗಂಡು ಮಕ್ಕಳನ್ನ ಎತ್ತಿಗೋರಿಸ್ತಾರೆ, ಹಂಗಾಗಿ ಅವ್ರಿಗೇನು ಕೊಡಲ್ಲ ಅಂತೇಳಿ ಏನೋ ಒಂದು ಹೇಳ್ತಾ ಇರ್ತಾನೆ. ಸರಿ ಆಯಿತು ಬಿಡು ಅಂತ ಹೇಳಿದಾಗ ಅದೇ ಟೈಮ್ಗೆ ಈ ಕಡೆ ಶ್ರುತಿ ಅವ್ರ ಅಮ್ಮನೂ ಕೂಡ ಬರ್ತಾ ಇರ್ತಾರೆ. ಶ್ರುತಿ ಅಮ್ಮ ನೋಡಿಬಿಟ್ಟು ಇವರಿಬ್ರು ಕೂಡ ಟೆನ್ಷನ್ ಆಗ್ತಾ ಇರ್ತಾರೆ. ಬನ್ನಿ ಬೀಗ್ರೆ ಅಂತೇಳಿ ಅವರು ಕೂಡ ನಮಸ್ಕಾರ ಮಾಡ್ತಾರೆ. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ಅವರಿಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಬನ್ನಿ ಬೀಗ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಕರೀತಾ ಇರ್ತಾಳೆ. ಏನು ನೀವು ಒಬ್ಬರೇ ಬಂದಿದ್ದೀರಾ, ಎಲ್ಲಿ ನಿಮ್ಮ ಹಸ್ಬೆಂಡ್ ಗಂಡ ಬಂದಿಲ್ಲ ಅಂತೇಳಿ ಕರೀತಿರ್ಬೇಕಾದ್ರೆ ಅಮ್ಮ ಹೇಗೆ ಬಂದೆ ಚೆನ್ನಾಗಿ ಬಂದೆ ಅಂತ ಹೇಳ್ಬಿಟ್ಟು ಈ ಕಡೆ ತಪ್ಕೊಂಡು ಈ ಕಡೆ ಶ್ರುತಿನೂ ಕೂಡ ಮಾತಾಡಿಸ್ತಾ ಇರ್ತಾಳೆ. ನಮ್ಮ ಚೆನ್ನಾಗಿದೆ, ನಿನ್ನೆ ಹೇಗಿದೆ ಚೆನ್ನಾಗಿದೆ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಯಾಕೆ ನಿಮ್ಮ ಗಂಡ ಬಂದಿಲ್ಲ ಅಂತ ಕೇಳಿದಾಗ ಇಲ್ಲಿ ಬಂದರೆ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಅದಕ್ಕೇನಾ ಅಯ್ಯೋ ಇಲ್ಲಿ ಯಾರು ಅವಮಾನ ಮಾಡೋವಂಥ ಯಾರು ಇಲ್ವಲ್ಲ ಅಂತ ಕೇಳಿದಾಗ ಅದಕ್ಕೇ ಈ ಕಡೆ ಡೈರೆಕ್ಟಾಗಿ ನನ್ನ ಹೆಸರು ಹೇಳ್ಬೋದಿತ್ತಲ್ವಾ ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ. ಊನಪ್ಪ ನೀನೇನೆ ಅವತ್ತು ಸಾಲದೆ ಅಂತ ಚೌಟಲ್ಲಿ ನಮ್ಮ ಗಂಡನಿಗೆ 4 ಬಾರಿಸಿದ್ಯಾ, ಇವಾಗ ಇಲ್ಲಿಗೆ ಬರೆದ್ಬಿಟ್ಟು ನಿಮ್ಮ ಹತ್ರ ಅವಮಾನ ಮಾಡಿಸ್ಕೋಬೇಕು, ಅದಕ್ಕೆ ಅವ್ರು ಬಂದಿಲ್ಲ ಅಂತೇಳಿ ಈ ಕಡೆ ಶ್ರುತಿ ಅಮ್ಮ ಹೇಳ್ತಾ ಇರ್ತಾರೆ. ಸರಿ ಅವ್ನ ಬಗ್ಗೆ ನೀವೇನೋದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ಯಾಕತ್ತೆ ತಲೆ ಕೆಡ್ಸ್ಕೊಬಾರ್ದು, ನಮ್ಮ ಗಂಡ ಏನು ಮಾಡಿದೆ ಚುಚ್ಚಿ ಪ್ರತಿ ಸಲನೂ ಮಾತಾಡ್ತಾರೆ, ಪ್ರತಿ ಸಲ ಬಂದಾಗ ನನ್ನ ಗಂಡನೇ ಏನೋ ಮಾಡ್ದೆ ಅನ್ನೋ ಥರ ಮಾತಾಡ್ತಾರಲ್ಲ ಯಾಕೆ ಅಂತೇಳಿ ಈ ಕಡೆ ಮೀನ ಕೇಳ್ತಿರ್ಬೇಕಂದ್ರೆ ನೀನು ಬಾಯಿ ಮುಚ್ಕೊಂಡಿರೋದಕ್ಕಾಗಲ್ಲ, ದೊಡ್ಡರ ಹತ್ರ ಹೇಗೆ ಮಾತಾಡ್ಬೇಕಂದ್ರೆ ಗೊತ್ತಿಲ್ಲ, ನಿನ್ನ ಗಂಡ ಏನು ದೊಡ್ಡ ಇದು ಅನ್ನೋ ಥರ ಅವ್ನ ಪರವಾಗಿ ಓದಿಸ್ಕೊಂಡು ಮಾತಾಡ್ತೀಯಲ್ಲ, ನಿಂಗೆ ನಾಚಿಕೆ ಆಗಲ್ವ ಅಂತೇಳಿ ಬೈತಾ ಇರ್ತಾಳೆ. ಈ ಕಡೆ ರವಿ ಕೂಡ ಎಲ್ಲಿ ನಿಮ್ಮ ಅಪ್ಪ ಬಂದಿಲ್ಲ ಫೋನ್ ಮಾಡಿ ಕರಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಿನ್ನ ಹತ್ರ ನಂಬರ್ ಇದೆ ತಾನೆ, ನೀನೇ ಫೋನ್ ಮಾಡಿ ನಮ್ಮ ಅಪ್ಪನ ಕರಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅಲ್ಲ ನನಗೆ ಕನ್ಫ್ಯೂಷನ್, ಅವ್ರ ಅಪ್ಪ ಇವಳ ನನಗೆ ಅಂತ ಹೇಳಿ ಈ ಕಡೆ ರವಿ ಕೂಡ ಕನ್ಫ್ಯೂಷನ್ ಆಗ್ತಾರೆ. ಈ ಕಡೆ ಯಾಕೆ ಲೇಟಾಗಿ ಬಂದೆ ನೀನು, ಬೇಗ ಬರೋದಕ್ಕಾಗಲ್ವ ಅಂತ ಹೇಳ್ಬಿಟ್ಟು ಪೂಜನ್ ಕೇಳ್ತಾ ಇರ್ತಾಳೆ. ಅಯ್ಯೋ ಹುಡ್ಕೊಂಡು ಬರೋದಕ್ಕೆ ಲೇಟ್ ಆಯಿತು ಕಣೆ ಅಂತ ಹೇಳ್ತಿರ್ಬೇಕು. ಸರಿ ಆಯಿತು ವಿಡಿಯೋ ತೆಗಿಬೇಕು ಅಂತ ಹೇಳೋ ಅನ್ನೋ ಅಷ್ಟರಲ್ಲಿ ಈ ಕಡೆ ಮನೋಜ್ ಕೂಡ ಬರ್ತಾರೆ. ಏನು ರೋಹಿಣಿ ಇದೆಲ್ಲ ನೀನು ಕೋಲಾಟ ಆಡ್ಕೊಂಡು ಏನಿದೆಲ್ಲ ಅಂತಂದಾಗ ಅಯ್ಯೋ ನಾನಲ್ಲ ಮನೋಜು, ಈ ಕಡೆ ಮೀನ ಹೇಳಿದ್ದು ಅದಕ್ಕೆ ತರಿಸಿದ್ದು ನಾನು ಅಂತೇಳಿ ಹೇಳ್ತಿರ್ತಾಳೆ. ಈ ಮೀನಿಗೆ ಮಾಡೋ ಕೆಲಸ ಇಲ್ಲ, ಪೂಜೆ ಅಂತೆ ಹೋಮ ಅಂತ ಇಲ್ಲಿ ಕೋಲಾಟ ಅಂತ ಅವಳಿಗೆ ಮಾಡ್ತೀನಿ ಇರೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಮನೋಜ್ ಕೂಡ ಅಯ್ಯೋ ಅದೆಲ್ಲ ಏನು ಬೇಡ ಸುಮ್ಮನೆ ಇರೋದಕ್ಕಾಗಲ್ವ ನಿಮಗೆ ಅಂದಾಗ ಈ ಕಡೆ ಮನೋಜ್ ಕೂಡ ಹೋಗ್ತಾರೆ. ಏನಿದು ಕೋಲಾಟ ಎಲ್ಲ ಆಡ್ಕೊಂಡು ನಿಮಗೆ ಬರೀ ಪೂಜೆ ಮಾಡಿರೋದಕ್ಕಾಗಲ್ವ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಪೂಜೆ ಮಾಡೋದು ಬರೀ ನಮ್ಮ ಸಮಾಧಾನಕ್ಕೋಸ್ಕರ, ದೇವಿ ಸಮಾಧಾನಕ್ಕೋಸ್ಕರ ನಾವು ಪೂಜೆ ಮಾಡಬೇಕು, ಹಾಡು ಹೇಳಬೇಕು, ಅವಳಿಗೋಸ್ಕರ ನರ್ತನ ಅಂದರೆ ಡ್ಯಾನ್ಸ್ ಆಡಬೇಕು, ಪ್ರತಿಯೊಂದು ಮಾಡಿದ್ರೆ ಅವಳಿಗೆ ಸಮಾಧಾನ ಆಗುತ್ತೆ, ಆವಾಗ ಅವಳು ಖುಷಿ ಪಡ್ತಾಳೆ ಅಂತ ಹೇಳಿ ದೇವಿ ಹೇಳ್ತಿರ್ಬೇಕಾದ್ರೆ ನೀನು ಬಾಯಲ್ಲಿ ಏನಾದರೂ ಭೂಮಂಡಲ ಇದೆಯಾ, ಪ್ರತಿಯೊಂದನ್ನು ಕಲ್ತಿರ್ತೀಯಲ್ವ ನೀನು, ಸರಿ ಅದೇನಾದರೂ ಮಾಡ್ಕೊಳ್ಳಿ ಎಲ್ಲರೂ ಸರಿ ಮಾಡಿ ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಅದನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇರ್ಬೇಕಂದ್ರೆ ಎಲ್ಲರೂ ಕೂಡ ಪೂಜೆಗೆ ಕರೆದಿರೋರು ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಈ ಕಡೆ ಡ್ಯಾನ್ಸ್ ಕ್ಲಾಸ್ಗೆ ರಿತು ಅವರೆಲ್ಲರೂ ಸೇರಿ ಇರ್ತಾರಲ್ಲ ಅವರಿಬ್ಬರು ಕೂಡ ಒಟ್ಟಿಗೆ ಬಂದಿರ್ತಾರೆ. ಇದು ನೋಡಿ ಸೂರ್ಯ ಕೂಡ ಏನಿದು ಇವರಿಬ್ಬರು ಕೈ ಹಿಡ್ಕೊಂಡು ನಡ್ಕೊಂಡು ಬರ್ತಿದ್ದಾರಲ್ಲ ಜೊತೆಯಲ್ಲಿ ಅಂತೇಳಿ ಅಂದ್ಕೊಂಡು ಅವ್ರ ಅಪ್ಪಂಗೆ ಹೇಳ್ತಿರ್ತಾನೆ. ಈ ಕಡೆ ಇವರು ನಮ್ಮ ಡ್ಯಾನ್ಸ್ ಕ್ಲಾಸ್ ಸ್ಟೂಡೆಂಟ್ಸ್ ಇವ್ರನ್ನ ಸೇರ್ಕೊಂಡು ಡ್ಯಾನ್ಸ್ ಆಡ್ಸಿ ಬಾ ಇಲ್ಲಿ ಕುತ್ಕೊಳ್ಳಪ್ಪ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಅವ್ರನ್ನ ರೀತುನೆಲ್ಲರೂ ಕೂರಿಸ್ತಾನೆ. ಅದಕ್ಕೆ ಈ ಕಡೆ ಸೂರ್ಯ ಹೋಗ್ಬಿಟ್ಟು ಅವ್ರ ಅಪ್ಪಂಗೆ ಹೇಳ್ತಿರ್ತಾನೆ, ನೋಡಪ್ಪ ಅವರಿಬ್ರು ಕೈ ಇಟ್ಕೊಂಡು ಹೆಂಗೆ ನಗ್ನಗ್ತಾ ಮಾತಾಡ್ಕೊಂಡು ಬರ್ತಿದ್ದಾರೆ ಅಂತ ಅಂದಾಗ ಅವ್ರಿಬ್ರಿಗೆ ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ಕೂಡ ನೀನು ಅವ್ರ ಬಗ್ಗೆ ಹೇಳಿದ್ರಲ್ಲ ಅದು ಇವರೇನಾ ಅಂತೇಳಿ ಕಡೆ ಅವ್ರಿಗೆ ಅಪ್ಪ ಕೇಳ್ತಿರ್ಬೇಕಾದ್ರೆ ಹೂನಪ್ಪ ಅವರೇ ಇವರು ಅಂತ ಹೇಳಿದಾಗ ಸರಿ ಇವರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೋಗ್ತಾನೆ. ರೀತು ಎದೋಳೋ ನೀನು ಅಂತ ಹೇಳಿ ಹೆಬಸ್ತಾನೆ. ಯಾಕೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅವನು ಕೂಡ ನೀನೇನು ಯಾವಾಗ ನೋಡಿದ್ರೆ ಹೆಣ್ಮಕ್ಳ ಜೊತೆ ಇರುತ್ತೆ, ನಿನ್ನ ಪಾಡಿಗೆ ನೀನು ಇರೋದಕ್ಕಾಗಲ್ವಾ, ಬಾಯಿ ನೀನು ಹೋಗಿ ಮನೋಜನ ಜೊತೆ ಇರು ಅಂತ ಹೇಳಿ ಕಳಿಸ್ತಾನೆ. ಹಲೋ ಅಂತ ಹೇಳಿ ಈ ಕಡೆ ರೀತು ಹೇಳಿದಾಗ
ನಾನು ಯಾಕೆ ಹಲೋ ಅನ್ಬೇಕು? ನನಗೆ ಇಷ್ಟ ಬಂದಾಗ ಹಲೋ ಅಂತೀನಿ. ನೀನು ಯಾರು ಹಲೋ ಅಂದಿದ ತಕ್ಷಣ ನಾನು ಹಲೋ ಅನ್ಬೇಕಾ ಅಂತೇಳಿ ಮನೋಜ್ ಕೂಡ ಹೇಳ್ತಿರ್ತಾನೆ. ಇದು ನೋಡಿ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಹೇ ಹೀರೋ, ನೀನು ಆವಾಗಲೇ ಹಲೋ ಅಂದಿರ್ತಾನೆ, ಇವಾಗ ಹಲೋ ಅಂತೀನಿ, ಹಲೋ ಅನ್ನೋ ನೀನು ಅಂತೇಳಿ ಏನೋ ತಮಾಷೆ ಮಾಡ್ತಾ ಇರ್ತಾನೆ. ಇವಾಗ ಗೊತ್ತಾಯ್ತಾ ಸೈಕೋಪಾಟಿ ಇವನು ಅಂತ ಹೇಳ್ಬಿಟ್ಟು, ಇವಾಗ ನಿಂಗೆ ಟೈಮ್ ಪಾಸ್ ಆಗುತ್ತೆ ಆರಾಮಾಗಿ ನೋಡು ಅಂತೇಳಿ ಹೇಳ್ತಿರ್ತಾರೆ. ಅವ್ನಿಗೆ ಯಾವಾಗಲೂ ಇದ್ದಿದ್ದೆಯಪ್ಪ, ನೀನು ಅವ್ನ ಜೊತೆ ಅವ್ನ ಮಾತು ಕೇಳಬೇಡ, ಸೂರ್ಯನ ಮಾತು, ಬಂದು ಇಲ್ಲಿ ಕೂತ್ಕೊ ಅಂತೇಳಿ ಕೂರಿಸ್ತಾರೆ. ಸರಿ ಆಯ್ತು, ಎಲ್ಲರೂ ಡ್ಯಾನ್ಸ್ ಆಡಿ ಎಲ್ಲರೂ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಎಲ್ಲರೂ ಕೂಡ ಕೋಲಾಟ ಆಟ ಆಡ್ತಿರ್ತಾರೆ. ಈ ಕಡೆ ಸೂರ್ಯ ಕೂಡ ಎಲ್ಲರ ಜೊತೆನೂ ವಿಡಿಯೋ ಮಾಡ್ತಾ ಇರ್ತಾನೆ. ಎಲ್ಲರೂ ಕೂಡ ಖುಷಿಯಿಂದ ಡ್ಯಾನ್ಸ್ ಆಡ್ಕೊಂಡು, ಎಲ್ಲರೂ ಕೂಡ ಹಾಡು ಹೇಳ್ಕೊಂಡು, ಕೋಲಾಟ ಆಡ್ಕೊಂಡು ಇರಬೇಕಾದ್ರೆ ಈ ಕಡೆ ರೋಹಿಣಿ ಕೂಡ ಸಿಗ್ನಲ್ ಮಾಡಿ ಹೇಳ್ತಾ ಇರ್ತಾಳೆ ಪೂಜೆಗೆ, ಫೋನ್ ತೊಗೊಂಡು ಏನಾದರೂ ಒಂದು ಮಾಡೋಗೆ ಹೋಗಿ ಅಂತ ಹೇಳಿ ಸಿಗ್ನಲ್ ಮಾಡ್ತಿರ್ಬೇಕಾದ್ರೆ ಪೂಜಾ ಇರೇ ಸ್ವಲ್ಪ ಹೊತ್ತು ಅಂತೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೆಂಗಾದ್ರೂ ಮಾಡಿ ಫೋನ್ ತೊಗೊಂಡು ಇಬ್ಬರೂ ಕೂಡ ಅಡುಗೆ ಮನೆ ಒಳಗೆ ಹೋಗ್ತಾರೆ. ಈ ಕಡೆ ಡೋರ್ ಕ್ಲೋಸ್ ಮಾಡೋದಕ್ಕೆ ಅಂತ ರೋಹಿಣಿ ಹೋದಾಗ ಇದೆಲ್ಲ ಬೇಕೇನೋ, ಅವರಿಬ್ಬರು ಖುಷಿಯಿಂದಾರೆ, ಯಾಕೆ ಬೇಕಿದೆಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ. ಅಯ್ಯೋ ನನಗೆ ಇದೊಂದೇ ದಾರಿ ಇರೋದು ಪೂಜಾ, ಇದೊಂದು ಹೆಲ್ಪ್ ಮಾಡು ಪ್ಲೀಸ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಫೋನ್ ತೊಗೋ, ಯಾವ ವೀಡಿಯೋ ಇದೆ ನೋಡು ಅಂತೇಳಿ ಚೆಕ್ ಮಾಡ್ತಿರ್ತಾಳೆ. ಅಯ್ಯೋ ನಿನ್ನ ಕೈಲಿ ಆಗಿಲ್ಲ ಅಂದರೆ ಕೊಡು, ನಾನೇ ತೊಗೊಂಡು ಬಂದು ನೋಡ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಫೋನಲ್ಲಿ ಚೆಕ್ ಮಾಡ್ತಿರ್ತಾಳೆ. ವೀಡಿಯೋ ಕೂಡ ಚೆಕ್ ಮಾಡ್ಕೊಂಡು ಓಡಾಡ್ಕೊಂಡು ಸಿಗ್ನಲ್ ಸಿಗ್ತಿಲ್ಲ ಅಂತೇಳಿ ಫೋನ್ ಚೆಕ್ ಮಾಡ್ತಿರ್ಬೇಕಾದ್ರೆ ಕರೆಕ್ಟಾಗಿ ಅದೇ ಟೈಮ್ಗೆ ಮೀನಾ ಕೂಡ ಬರ್ತಾಳೆ. ಅವಳನ್ನ ಡ್ಯಾಶ್ ಹೊಡ್ಬಿಟ್ಟು ಅಲ್ಲಿಂದ ಫೋನ್ ಎಲ್ಲ ಬಿದ್ದೋಗ್ಬಿಡುತ್ತೆ. ಅದು ನೋಡಿ ಈ ಕಡೆ ಸೂರ್ಯಂಗೆ ಗಾಬರಿ ಆಗೋದು, ನನ್ನ ಫೋನ್ ಯಾಕೆ ಇಲ್ಲಿಗೆ ಬಂದಿದೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅವ್ನು ಕೇಳಿದಾಗ ಇವರಿಬ್ಬರಿಗೆ ಏನು ಹೇಳ್ಬೇಕಂತ ಗೊತ್ತಾಗದೆ ತಡಬಡಿಸ್ತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಇಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.